ಅಶ್ವಕೃಷಿಗೆ ಸ್ವಾಗತ. ನಾನು ವನಿತಾ. ಇವಾಗ ನಮ್ಮ ರೈತರು ಏನೇ ಮಾಡಬೇಕು ಅಂತ ಅಂದ್ರೆ ಯೂರಿಯಾ ತಂದು ಹಾಕೋಣ ಒಳ್ಳೇದಾಗುತ್ತೆ, ಯೂರಿಯಾ ತಂದು ಹಾಕೋಣ ಬೆಳೆ ಚೆನ್ನಾಗಿ ಬರುತ್ತೆ, ಯೂರಿಯಾ ಹಾಕೋಣ ಭೂಮಿ ಫಲವತ್ತಾಗುತ್ತೆ ಅಂತ ಮಾತಾಡ್ತಾರೆ. ಆದ್ರೆ ಅದೇ ಕೆಮಿಕಲ್ ಯೂರಿಯಾ ರೈತರಿಗೆ ಯಾವ ರೀತಿಯಾದಂಥ ದುಷ್ಪರಿಣಾಮಗಳನ್ನ ತಂದುಕೊಳ್ಳುತ್ತೆ ಅನ್ನೋದು ಯಾರಿಗೂ ಕೂಡ ಗಮನಕ್ಕೆ ಇಲ್ಲ. ಹೀಗಾಗಿ ಅದೇ ಯೂರಿಯಾವನ್ನ ನಾವು ಕೃಷಿ ಭೂಮಿಗೆ ಹಾಕಿ ಭೂಮಿಯ ಫಲವತ್ತತೆಯನ್ನ ಹಾಳು ಮಾಡ್ಕೊಳ್ತಾರೆ. ಹಾಗಾದ್ರೆ ಯೂರಿಯಾ ಬದಲಾಗಿ ರೈತರು ಯಾವ ರೀತಿಯಾದಂಥ ಗೊಬ್ಬರಗಳನ್ನ ಬಳಸಿದ್ರೆ ಯೂರಿಯಾ ಮುಕ್ತವಾಗಿ ನಾವು ಒಳ್ಳೆ ಫಲವತ್ತತೆಯಲ್ಲಿ ಕೃಷಿ ಭೂಮಿಯಲ್ಲಿ ಒಳ್ಳೆಯ ಇಳುವರಿಯನ್ನ ಪಡೆದುಕೊಳ್ಬಹುದು ಅಂತ ನೋಡಿದ್ರೆ ಅಲ್ಲಿ ಕೆಮಿಕಲ್ ಯೂರಿಯಾವನ್ನ ಬಳಸೋ ಬದಲು ಅಲ್ಲಿ ಸಾವಯವ ಕೃಷಿಯಲ್ಲಿ ಜೈವಿಕವಾಗಿ ಹಸಿರೆಲೆ ಗೊಬ್ಬರವನ್ನ ಮಲ್ಚಿಂಗ್ ಮಾಡಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಒಳ್ಳೆ ರೀತಿಯಾಗಿ ಕಳಿತಂತ ಒಂದು ಕೊಟ್ಟಿಗೆ ಗೊಬ್ಬರವನ್ನ ತೆಗೆದುಕೊಂಡು ಬಂದು ಕೃಷಿ ಭೂಮಿಗೆ ಹಾಕಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ರೈತರಿಗೆ ಒಂದು ಒಳ್ಳೆ ಬೆಳೆಯನ್ನ ಪಡೆದುಕೊಳ್ಬಹುದು, ಒಂದು ಒಳ್ಳೆ ಕೃಷಿ ಭೂಮಿಯನ್ನ ಕೂಡ ಅಲ್ಲಿ ಉಳಿಸ್ಕೊಳ್ಬಹುದಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಂದ್ರೆ ನೀವು ಮುಖ್ಯ ಬೆಳೆಯನ್ನ ಬೆಳೆಯುವ ಮುನ್ನ ಒಂದು 3 ತಿಂಗಳಲ್ಲಿ, ಈಗ ಬೇಸಿಗೆ ಅಂತ ನೀವು ಕೃಷಿ ಭೂಮಿಯನ್ನ ಅದನ್ನ ಹಾಗೆ ಒಂದು ಬಿಸಿಲಿಗೆ ಒಡ್ಡಿ ಬಿಟ್ಟಿರ್ತೀರಾ, ಆ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ನೀವು ಹಸಿರೆಲೆ ಗೊಬ್ಬರಗಳನ್ನ ಅಲ್ಲಿ ಬೆಳೆದು ಅದನ್ನ ಕೃಷಿ ಭೂಮಿಯಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ಇದು ಕೃಷಿ ಭೂಮಿಗೆ ಫಲವತ್ತತೆಯನ್ನ ಒದಗಿಸುವುದರ ಜೊತೆಗೆ ಭೂಮಿಯಲ್ಲಿನ ಫಲವತ್ತತೆಯನ್ನ ಹೆಚ್ಚಿಸುತ್ತೆ. ಅದರೊಂದಿಗೆ ಬೆಳೆಯೂ ಕೂಡ ನಿಮಗೆ ಅಲ್ಲಿ ಸುಲಭವಾಗಿ ಸರಾಗವಾಗಿ ಹೆಚ್ಚಾಗಿ ಬೆಳೆದುಕೊಂಡು ಬರುತ್ತೆ. ಹೀಗಾಗಿ ಯಾವುದೇ ತರದಂತ ಕೆಮಿಕಲ್ ಗೊಬ್ಬರಗಳ ಅವಶ್ಯಕತೆ ಇಲ್ಲದೇನೆ ನೀವು ಒಳ್ಳೆ ರೀತಿಯಾಗಿ ಬೆಳೆಯನ್ನ ಬೆಳೆದುಕೊಳ್ಬಹುದು. ಇನ್ನು ಅದೇ ರೀತಿಯಾಗಿ ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತ ವಿಧಾನ, ಕೊಟ್ಟಿಗೆ ಗೊಬ್ಬರವನ್ನ ಯಾವ ರೀತಿಯಾಗಿ ಬಳಸಬೇಕು ಅಂತ ನೋಡಿದ್ರೆ ಅಲ್ಲಿ ಚೆನ್ನಾಗಿ ಕಳಿತಿರುವಂತಹ ಗೊಬ್ಬರವನ್ನ ಬಳಸ್ಕೊಳ್ಬೇಕಾಗುತ್ತೆ. ಕಳಿತಿರುವಂತಹ ಗೊಬ್ಬರ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಯಾವುದೇ ರೀತಿಯಾಗಿ ಬಿಸಿಲಿಗೆ ಒಡ್ಡಿರುವಂತಹ ಕೊಟ್ಟಿಗೆ ಗೊಬ್ಬರವನ್ನ ತೆಗೆದುಕೊಂಡು ಬಂದು ಹಾಗೆ ನೇರವಾಗಿ ಕೃಷಿ ಭೂಮಿಗೆ ಹಾಕುವಂತಿಲ್ಲ. ಯಾಕಂದ್ರೆ ಅದರಿಂದಾನೇ ನಿಮಗೆ ಅಲ್ಲಿ ಕಾಂಡ ಕೊರಕೋ ಹುಳು ಆಗಿರ್ಬೋದು, ಇನ್ನು ಒಂದೇ ರೀತಿಯಾಗಿ ಈಗ ಕಬ್ಬಿನಲ್ಲಿ ಬರುವಂತಹ ಹಲವಾರು ರೀತಿಯಾದಂತಹ ಹುಳುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕೃಷಿ ಭೂಮಿಯಲ್ಲಿ ಸೇರ್ಕೊಂಡು ಅದರಿಂದ ನಿಮ್ಮ ಬೆಳೆಗೂ ಕೂಡ ಹಾನಿ ಉಂಟಾಗುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸಕ್ಕೂ ಯೂರಿಯಾ ಹಾಕೋಣ ಅಂತ ಯೋಚನೆ ಮಾಡುವಂತ ರೈತರು ಒಮ್ಮೆ ನಿಮ್ಮ ಕೃಷಿ ಭೂಮಿಯ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ತಾತ್ಕಾಲಿಕವಾಗಿ ನಿಮ್ಮ ಕೃಷಿ ಭೂಮಿಗೆ ಫಲವತ್ತತೆಯನ್ನ ಕೊಡುವಂತ ಈ ಕೆಮಿಕಲ್ ಯೂರಿಯಾ ಏನಿದೆ ಅಷ್ಟೇ ಸುಲಭವಾಗಿ ನಿಮ್ಮ ಕೃಷಿ ಭೂಮಿಯನ್ನ ಹಾಳು ಮಾಡಿ ನಿಮಗೆ ಹೆಚ್ಚಿನ ಖರ್ಚನ್ನ ತಂದು ಒಡ್ಡಿ, ಇನ್ನು ಅದ್ರ ಜೊತೆಗೆ ಬೆಳೆಯ ಇಳುವರಿ ಕೂಡ ವರ್ಷಗಳು ಕಳೆದಂತೆ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಯೂರಿಯಾವನ್ನ ಕೃಷಿ ಭೂಮಿಗೆ ಕೆಮಿಕಲ್ ಅನ್ನ ಹೆಚ್ಚಾಗಿ ಬಳಸೋದನ್ನ ನಿಲ್ಲಿಸಿ ಅಲ್ಲಿ ಸಾವಯವ ಕೃಷಿಯಲ್ಲಿ ನೀವು ಬಳಕೆಯನ್ನ ಮಾಡ್ಕೊಂಡ್ರೆ ತುಂಬಾ ಒಳಿತು. ಹಸಿರೆಲೆ ಗೊಬ್ಬರಗಳ ಬಳಕೆ ಮಾಡ್ಕೊಳ್ಳಿ. ಇನ್ನು ಕೃಷಿ ಭೂಮಿಯಲ್ಲಿ ಸಿಗುವಂತ ತ್ಯಾಜ್ಯವನ್ನ ಸರಿಯಾದ ರೀತಿಯಾಗಿ ಕಳಿಸಿಕೊಂಡು ಅದನ್ನ ಕೃಷಿ ಭೂಮಿಗೆ ಹಾಕೋದ್ರಿಂದ ಅಲ್ಲಿ ನೀವು ಝೀರೋ ಇನ್ವೆಸ್ಟ್ಮೆಂಟ್, ಝೀರೋ ಖರ್ಚಲ್ಲಿ ನಿಮ್ಮ ಕೃಷಿ ಭೂಮಿಗೆ ನೀವು ಅಲ್ಲಿ ಗೊಬ್ಬರವನ್ನ ಒದಗಿಸ್ದಂಗಾಗುತ್ತೆ. ಅಂದ್ರೆ ಯಾವುದೇ ತರದಂತ ನಿಮ್ಮ ಕಸದಿಂದ ರಸ ಅಂತ ನಾವೇನ್ ಹೇಳ್ತೀವಿ ಒಂದು ಮಾತು, ಅದೇ ರೀತಿಯಾಗಿ ನಿಮ್ಮ ಕೃಷಿ ಭೂಮಿಯಲ್ಲೇ ಇದ್ದಂತ ಒಂದು ಕಸದಿಂದ ನೀವು ಅದೇ ಒಂದು ತ್ಯಾಜ್ಯವನ್ನ ನೀವು ಗೊಬ್ಬರವಾಗಿ ಬಳಸಿ ನಿಮ್ಮ ಕೃಷಿ ಭೂಮಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ನಿಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇನ್ನು ಬೆಳೆಯ ಇಳುವರಿ ಕೂಡ ಹುಲಸಾಗಿ ಒಂದು ಹೆಚ್ಚಾಗಿ ಬೆಳ್ಕೊಂಡು ಬರುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಯಾವತ್ತೂ ಕೂಡ ಈಗ ಕೃಷಿ ಒಂದು ತಿಪ್ಪೆ ಗೊಬ್ಬರದಲ್ಲಿ ನಾವು ಯಾವತ್ತಾದ್ರೂ ಕಸ ಬೆಳೆದಿರೋದನ್ನ ನೋಡಿದೀವಾ? ಇಲ್ಲ. ಹಾಗಾಗಿ ನಿಮ್ಮ ಕೃಷಿ ಭೂಮಿಯನ್ನ ತಿಪ್ಪೆ ರೀತಿಯಲ್ಲಿ ಇಟ್ಕೋಬೇಕು. ನೀವು ಅಲ್ಲಿ ನಿಮ್ಮ ಕೃಷಿ ಭೂಮಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ಅದು ನಿಮ್ಮ ಮನೆ ಅಲ್ಲ, ನಿಮ್ಮ ಮನೆಯ ಹಾಲಲ್ಲ, ನಿಮ್ಮ ಮನೆಯ ಅಡಿಗೆ ಮನೆಯಲ್ಲ, ಅದು ನಿಮ್ಮ ಕೃಷಿ ಭೂಮಿ ಯಾವತ್ತಿದ್ದು ತಿಪ್ಪೆಯ ರೂಪದಲ್ಲೇ ಇರಬೇಕು. ಹಾಗಿದ್ದಾಗ ಮಾತ್ರ ಅಲ್ಲಿಯ ಫಲವತ್ತತೆ ಹೆಚ್ಚಾಗುತ್ತೆ. ನೀರನ್ನ ಒದಗಿಸುವಂತ ಸಮಯದಲ್ಲಿ ಎಷ್ಟು ಮಟ್ಟಿಗೆ ನೀರನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನೀವು ಅಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲಿಗೆ ನಿಮ್ಮ ಕೃಷಿ ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡಿಸಿ. ಮಣ್ಣು ಪರೀಕ್ಷೆ ಆದ ನಂತರ ನಿಮ್ಮ ಮನೆ ಯಾವ ರೀತಿಯಾಗಿದೆ, ಅದಕ್ಕೆ ನೀರಿನ ವ್ಯವಸ್ಥೆ ಎಷ್ಟು ಬೇಕು, ನೀರು ಎಷ್ಟು ಮಟ್ಟಿಗೆ ಕೊಡಬೇಕಾಗುತ್ತೆ, ಯಾವ ಬೆಳೆಯನ್ನ ಬೆಳೆದ್ರೆ ಸೂಕ್ತ ಆಗುತ್ತೆ, ಇನ್ನು ಏನೆಲ್ಲ ಒಂದು ಪ್ರೋಟೀನ್ಸ್ ಗಳನ್ನ ನಿಮ್ಮ ಕೃಷಿ ಭೂಮಿಗೆ ಕೊಡಬೇಕು. ಇನ್ನು ಮುಖ್ಯವಾಗಿ ನಿಮ್ಮ ಕೃಷಿ ಭೂಮಿಯಲ್ಲಿ ಎರೆಹುಳುಗಳು ಇದಾವ, ಎರೆಹುಳುಗಳು ರೈತ ಮಿತ್ರ ಅಂತ ಹೇಳ್ತೀವಿ, ಆ ಎರೆಹುಳುಗಳು ಇದ್ರೆ ಮಾತ್ರ ನಿಮ್ಮ ಕೃಷಿ ಭೂಮಿ ಫಲವತ್ತತೆ ಆಗಿದೆ ಅಂತ ಅರ್ಥ. ನೀವು ಯೂರಿಯಾ ತಂದು ಹಾಕ್ತಾ ಇದ್ರೆ ನಿಮ್ಮ ಕೃಷಿ ಭೂಮಿಯಲ್ಲಿ ಖಂಡಿತವಾಗಿ ಹೇಳ್ತೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ನಿಮ್ಮ ಕೃಷಿ ಭೂಮಿಯಲ್ಲಿ ಎರೆಹುಳುಗಳು ಸಿಗೋದೇ ಇಲ್ಲ. ಸೊ ಹಾಗಾಗಿ ಕೆಮಿಕಲ್ ಇರುವಂತ ಜಾಗದಲ್ಲಿ ಎರೆಹುಳುಗಳು ಇರೋದಿಲ್ಲ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಮಾಡ್ಕೊಳ್ಳಿ, ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಕೊಳ್ಳಿ, ಅದ್ರ ಜೊತೆಗೆ ತಿಪ್ಪೆಯ ಗೊಬ್ಬರವನ್ನ ಬಳಸ್ಕೊಳ್ಳಿ, ಚೆನ್ನಾಗಿ ಕಳಿತಿರುವಂತಹ ಕೊಟ್ಟಿಗೆ ಗೊಬ್ಬರವನ್ನ ನಿಮ್ಮ ಕೃಷಿ ಭೂಮಿಗೆ ಬಳಸ್ಕೊಳ್ಳಿ. ಇದರಿಂದ ನೀವು ಯೂರಿಯಾ ಮುಕ್ತವಾಗಿ ಅಂದ್ರೆ ಕೆಮಿಕಲ್ ಮುಕ್ತವಾಗಿ ನೀವು ಕೃಷಿಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಲಾಭವನ್ನ ತೆಗೆದುಕೊಳ್ಬಹುದು.